ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುವೇಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನು 5 ಮಾರ್ಕ್ಸ್ ಕ್ವೆಶನ್ಸ್ ಹೇಳ್ಕೊಡ್ತಾ ಇದ್ದೀನಿ. ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿಸ್ ಫಾರ್ ದ ಪ್ರೀವಿಯಸ್ ಇಯರ್ 2024-25, ಅಸೆಸ್ಮೆಂಟ್ ಇಯರ್ 2025-26. ಓಕೆ, ಸೊ ಇಲ್ಲಿ ಕ್ವೆಶ್ಚನ್ ಇದೆ. ಕ್ವೆಶ್ಚನ್ ಏನು ಹೇಳುತ್ತೆ ಅಂದರೆ, ಮಿಸ್ಟರ್ ಅದ್ವೈತ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅ ಟ್ರೇಡರ್, reports a net profit of 8,50,000 for the year ended March 31st, 2025. ನಿಮಗೆ ಗೊತ್ತಿದೆ, ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂಥದ್ದು ಪ್ರೀವಿಯಸ್ ಇಯರ್ 2024-25 ಆಗಿರೋದ್ರಿಂದ 1st ಏಪ್ರಿಲ್ 2024ಇಂದ 31st ಮಾರ್ಚ್ 2025ವರೆಗೂ ಯಾವುದೇ ಇನ್ಕಮ್ ನಮಗೆ ಬಂದಿದ್ದರೆ ಅದನ್ನು ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಿಸ್ಟರ್ ಅದ್ವೈತ್ ಅನ್ನುವಂಥ ವ್ಯಕ್ತಿ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ಟ್ರೇಡರ್, ಒಂದು ನೆಟ್ ಪ್ರಾಫಿಟನ್ನು ತೋರಿಸಿದ್ದಾನೆ 8,50,000 ಫಾರ್ ಮಾರ್ಚ್ 31st, 2025. ಸೊ ಈಗ ನಾವು ಪ್ರೀವಿಯಸ್ ಇಯರ್ ಇಸ್ 24-25, ಅಸೆಸ್ಮೆಂಟ್ ಇಯರ್ ಇಸ್ 25-26. ಅಸೆಸ್ಮೆಂಟ್ ಇಯರ್ ಅಂದರೆ ಏನು? ಇಯರ್ ಆಫ್ ಕ್ಯಾಲ್ಕುಲೇಟಿಂಗ್ ಆ್ಯಂಡ್ ಪೇಯಿಂಗ್ ದ ಟ್ಯಾಕ್ಸ್. ಓಕೆ, ಸೊ ಈಗ ಫಸ್ಟು ನಾವೇನು ಮಾಡೋಣ, ಹೆಡ್ಡಿಂಗ್ ಬರೆಯೋಣ. ಟೈಟಲ್ ಏನು? Computation of taxable income of Mr. Advait for previous year 2024-25, assessment year 25-26 ಅಂತ ನೀವು ಇಲ್ಲಿ ಹೆಡ್ಡಿಂಗ್ ಬರಿಬೇಕು. ಏನು? ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಅದ್ವೈತ್, ಪ್ರೀವಿಯಸ್ ಇಯರ್ 2024-25, ಅಸೆಸ್ಮೆಂಟ್ ಇಯರ್ 25-26 ಬರೆದ್ರಾ? ಸೊ ನೆಕ್ಸ್ಟ್ ಈಸ್ ಇಲ್ಲಿ ಪರ್ಟಿಕ್ಯುಲರ್ಸ್, ಇಲ್ಲಿ ಇನ್ನರ್ ಕಾಲಮ್ ಅಮೌಂಟ್, ಇಲ್ಲಿ ಔಟರ್ ಕಾಲಮ್ ಅಮೌಂಟ್. ಓಕೆ, ಸೊ ಈಗ ನೆಟ್ ಪ್ರಾಫಿಟ್ ಏನು ಹೇಳಿದ್ದಾನೆ ನೋಡಿ. ನೆಟ್ ಪ್ರಾಫಿಟ್ ಅವನು ಹೇಳಿರೋದು, ನೆಟ್ ಪ್ರಾಫಿಟ್ ಆ್ಯಸ್ ಆನ್ 31st ಮಾರ್ಚ್ 2025 ಈಸ್ 8,50,000 ಅಂತ ಹೇಳಿದ್ದಾನೆ. ಕರೆಕ್ಟ್, 8,50,000. ನೆಕ್ಸ್ಟು ಹೇಳ್ತಾನೆ, ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಹಿಸ್ ಟ್ಯಾಕ್ಸಬಲ್ ಇನ್ಕಮ್ ಬೇಸ್ಡ್ ಆನ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. 4 ಇನ್ಫಾರ್ಮೇಷನ್ ಅವ್ರು ಕೊಟ್ಟಿದ್ದಾರೆ. ಆ 4 ಇನ್ಫಾರ್ಮೇಷನ್ನ ನಾವು ಕನ್ಸಿಡರ್ ಮಾಡಿಕೊಂಡು ಆ 4 ಇನ್ಫಾರ್ಮೇಷನಲ್ಲಿ ಯಾವುದನ್ನು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಬರ್ಕೊಂಡು ಹೋಗೋಣ. ಫಸ್ಟು ಡಿಪ್ರಿಸಿಯೇಷನ್, ಡೆಬಿಟೆಡ್ ಇನ್ ಪಿ ಆ್ಯಂಡ್ ಎಲ್ ಅಕೌಂಟ್ ಈಸ್ 60,000. ಹವೆವರ್ ಆ್ಯಸ್ ಪರ್ ರೂಲ್ಸ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ 85,000. ನೋಡಿ, ಯಾವತ್ತಿಗೂ ಡಿಪ್ರಿಸಿಯೇಷನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಡೆಬಿಟ್ ಆಗಿದ್ದರೆ ಅದು ಡಿಸ್ಅಲೋಡ್ ಆಗುತ್ತೆ. ಓಕೆ, ಡಿಸ್ಅಲೋಡ್. ಇದು 60,000 ಏನಿದೆ ಇದು ಡಿಸ್ಅಲೋಡ್. ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸು ದಟ್ ಈಸ್ ಅಲೋಡ್. ಇನ್ಕಮ್ ಟ್ಯಾಕ್ಸ್ ಏನು ಹೇಳುತ್ತಂದರೆ, ಡಿಪ್ರಿಸಿಯೇಷನ್ನು ನಾವು ಅಲೋ ಮಾಡ್ತೀವಿ ನಿನಗೆ. ಓಕೆ, ಆದರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನಾವೇನು ಪರ್ಸೆಂಟೇಜ್ ಕೊಟ್ಟಿದ್ದೀವೋ ಅದ್ರ ಪ್ರಕಾರ ನೀನು ಕ್ಯಾಲ್ಕುಲೇಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಮಾಡಬೇಕಾಗುತ್ತೆ ಅಂತ. ಸೊ ಈಗ ನಾವೇನು ಮಾಡಬೇಕು ಅಂದರೆ, ಫಸ್ಟು ಆ್ಯಡ್, ನೆಟ್ ಪ್ರಾಫಿಟ್ ಜೊತೆ ಆ್ಯಡ್ ಮಾಡಬೇಕು. ಯಾವುದು? inadmissible or expressly disallowed ಎಕ್ಸ್ಪೆನ್ಸಸ್. ಯಾವುದೇ ಎಕ್ಸ್ಪೆನ್ಸಸ್ಸು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಯಾವ್ದು ಅಲೋ ಇಲ್ಲ ಅದು. ಫಸ್ಟ್ ಒನ್ನು ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್. ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಪಿ ಆ್ಯಂಡ್ ಎಲ್ ಅಕೌಂಟ್ ಇಸ್ ಡಿಸ್ಅಲೋಡ್. ಅದನ್ನು ನಾವು ಆ್ಯಡ್ ಮಾಡಬೇಕು. ಎಷ್ಟು? 60,000 ಇಟ್ ಶುಡ್ ಬಿ ಆ್ಯಡೆಡ್. ನೋಡಿ, ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ 8,50,000 ಜೊತೆ 60,000 ಆ್ಯಡ್ ಮಾಡಿದಾಗ 9,10,000 ಆಗುತ್ತೆ. ಅಂದರೆ ನಿನ್ನ ಪ್ರಾಫಿಟ್ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಟ್ಯಾಕ್ಸ್ ನೀನು ಕಟ್ಟುವಂಥದ್ದು ಹೆಚ್ಚಾಗುತ್ತೆ. ದಿಸ್ ಇಸ್ ಡಿಸ್ಅಲೋಡ್. ಓಕೆ, ಯಾವುದು ಅಲೋಡ್ ಅಂದರೆ, ನೋಡಿ, ಅಲೋ ಆಗಿರುವಂಥದ್ದನ್ನು ನಾವು ಲೆಸ್ ಮಾಡಬೇಕಾಗುತ್ತೆ. ಲೆಸ್ admissible or allowed ಎಕ್ಸ್ಪೆನ್ಸಸ್. ಫಾರ್ಮ್ಯಾಟನ್ನ ಕ್ಲಿಯರಾಗಿ ಪ್ರೀವಿಯಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಹೋಗಿ ವಾಚ್ ಮಾಡಿ, ಆವಾಗ ನಿಮಗೆ ಕ್ಲಿಯರಾಗಿ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಡಿಪ್ರಿಸಿಯೇಷನ್ ಆ್ಯಸ್ ಪರ್ IT ಆ್ಯಕ್ಟ್ ಎಷ್ಟು? 85,000 ಇದೆ ನೋಡಿ. ಇದು ಅಲೋಡ್. ಬ್ರ್ಯಾಕೆಟಲ್ಲಿ ಹಾಕ್ತಾ ಇದ್ದೀನಿ, ಯಾಕೆ ಅಂದರೆ ಲೆಸ್ ಮಾಡಬೇಕು ಅಂತ. ಓಕೆ, ದಿಸ್ ಈಸ್ ಅಲೋಡ್.
85,000 ಅಲ್ವಾ? ಓಕೆ, 85,000. ನೆಕ್ಸ್ಟು ಬ್ಯಾಡ್ ಡೆಟ್ಸ್ ರಿಕವರ್ಡ್ 20,000 was recovered during the year. This debt was written off 2 years ago, but the tax officer had only allowed 12,000 as a deduction back then. ಏನಾಗಿತ್ತಂದರೆ ಇಲ್ಲಿ ಸ್ಟೋರಿ 2 ವರ್ಷದ ಹಿಂದೆ 2 years ಬ್ಯಾಕ್, ಓಕೆ, ಯಾರೋ ಸಮ್ವನ್ ಅದ್ವೈತ್ ಬಿಸ್ನೆಸ್ಸಿಗೆ 20,000 ರೂಪಾಯಿ ಕೊಡಬೇಕಾಗಿತ್ತಂತೆ. ಓಕೆ, 2 years ಬ್ಯಾಕ್. he did not give. ಆವಾಗ ಅದ್ವೈತ್ ಅದನ್ನು ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಿ ಬ್ಯಾಡ್ ಡೆಟ್ಸ್ ಅಂತ ತೋರಿಸಿದ್ದ. ಬ್ಯಾಡ್ ಡೆಟ್ಸ್ ಅಂತ. ಓಕೆ, ಬ್ಯಾಡ್ ಡೆಟ್ಸು ಅಲೋಡ್. ಓಕೆ, ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಇಸ್ ನಾಟ್ ಅಲೋಡ್. ನೆನಪಿರಲಿ, ಇದು ಬ್ಯಾಡ್ ಡೆಟ್ಸ್ ಇಸ್ ಅಲೋಡ್. ಆದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಏನು ಮಾಡ್ದಂತೆ ಆವಾಗ 20,000ಕ್ಕೆ ನಿನಗೆ 20,000ನೂ ನಾವು ಬ್ಯಾಡ್ ಡೇಟ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ, 12,000ನ ಬ್ಯಾಡ್ ಡೇಟ್ಸ್ ಅಂತ ಅಲೋ ಮಾಡ್ತೀನಿ ಅಂತ ಅಲೋ ಮಾಡಿದ್ನಂತೆ. 8,000ನ ಡಿಸ್ಅಲೋ ಮಾಡಿ ಅದಕ್ಕೆ ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ನಂತೆ. ಓಕೆ, 8,000ಕ್ಕೆ ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದ. ಈ 12,000ಕ್ಕೆ ಟ್ಯಾಕ್ಸ್ ಕಟ್ಟಿಸ್ಕೊಂಡಿದ್ದಿಲ್ಲ. ಎಷ್ಟಕ್ಕೆ ಟ್ಯಾಕ್ಸ್ ಕಟ್ಟಿಸ್ಕೊಂಡಿರಲಿಲ್ಲ? 12,000ಕ್ಕೆ ಟ್ಯಾಕ್ಸ್ ಕಟ್ಟಿಸ್ಕೊಂಡಿರಲಿಲ್ಲ. ಈಗ 2024-25ನಲ್ಲಿ ಅದ್ವೈತಿಗೆ ಅವನು ಯಾರೋ ಸಮ್ವನ್ ಕೊಡಬೇಕಾಗಿತ್ತಲ್ಲ 20,000 ರೂಪಾಯಿ. ಆ 20,000 ರೂಪಾಯಿನ ರಿಟರ್ನ್ ಮಾಡಿಬಿಟ್ಟಿದ್ದ. ಈಗ ಮಾಡಿದ್ದಾನೆ. ಈಗ ಮಾಡಿದ್ಮೇಲೆ ಏನಾಯ್ತು ಅಂದರೆ, ಇದು 20,000 ರೂಪಾಯಿ ಬಂತಲ್ವ ಇನ್ಕಮ್ ಥರ, ಎಕ್ಸ್ಪೆನ್ಸಸ್ ಅಂತ ಲಾಸ್ಟ್ ಟೈಮ್ ತೋರಿಸಿದ್ದ. ಆ ಇನ್ಕಮ್ ಬಂದಿದ್ರಲ್ಲಿ 8,000ಕ್ಕೆ ಆಲ್ರೆಡಿ ಅವನು ಟ್ಯಾಕ್ಸ್ ಕಟ್ಟಿದ್ದಾನೆ 2 years ago. ಕರೆಕ್ಟ್. ಇನ್ನು 12,000ಕ್ಕೆ ಎಕ್ಸ್ಪೆನ್ಸಸ್ ಅಂತ ತೋರಿಸಿ 2 years ago ಟ್ಯಾಕ್ಸ್ ಕಟ್ಟಿರಲಿಲ್ಲ, ನಾಟ್ ಪೇಡ್. ಸೊ ಈಗ ನಾಟ್ ಪೇಡ್ ಆಗಿರುವಂಥ ಈ 12,000 ರೂಪಾಯಿನ ಈಗ ಟ್ಯಾಕ್ಸ್ ಪೇ ಮಾಡಬೇಕಲ್ವ ಅವನು. ಸೊ ಈಗ ಟ್ಯಾಕ್ಸ್ ಪೇ ಮಾಡಬೇಕಂದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇನ್ಕಮ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಎಷ್ಟು? 12,000. ಯಾಕಂದರೆ 20,000ದಲ್ಲಿ 8,000ಕ್ಕೆ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಿದಾನವನು. 12,000 ಈಗ ಅವನು ಟ್ಯಾಕ್ಸ್ ಪೇ ಮಾಡಬೇಕು. ಇವಾಗ ಏನಾಗ್ತಾಯಿದೆ, 8,50,000 ಜೊತೆ 60,000 ಇನ್ಕ್ರೀಸ್ ಆಯಿತು, 12,000 ಇನ್ಕ್ರೀಸ್ ಆಯಿತು. ಅಂದರೆ ಟ್ಯಾಕ್ಸ್ ಅವನು ಕಟ್ಟುವಂಥ ಬರ್ಡನ್ ಜಾಸ್ತಿ ಆಗ್ತಾಯಿದೆ. ಸೊ ದಿಸ್ ಈಸ್, ನೀವು ಇನ್ನೊಂದು ನೆನ್ಪಿಟ್ಕೊಳ್ಬೇಕು, ಲಾಸ್ಟ್ ಟೈಮ್ 12,000 ಅಲೋ ಆಗಿತ್ತು. ಅದು ರಿಕವರ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ಈ ಸಲ ಅದು ಡಿಸ್ಅಲೋ ಆಗುತ್ತೆ. ಡಿಸ್ಅಲೋ ಆದಾಗ ಅದನ್ನು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ ಅ ಫೈನ್ ಆಫ್ 5,000 ಪೇಡ್ ಟು ಮುನ್ಸಿಪಲ್ ಕಾರ್ಪೊರೇಷನ್ ಫಾರ್ ವೈಲೇಟಿಂಗ್ ಸೈನೇಜ್ ಲಾಸ್ ಅಂತ. ಇಲ್ಲೇನಾಗುತ್ತೆ ಅಂದರೆ, ನೀನು ಬಿಸ್ನೆಸ್ ರಿಲೇಟೆಡ್ ಆಗಿರಲಿ, ಪರ್ಸ್ನಲ್ ಆಗಿರಲಿ, ಯಾವುದಾದ್ರೂ ಲಾನ ನೀನು ವೈಲೇಟ್ ಮಾಡಿದ್ರೆ, ವೈಲೇಷನ್ ಪೆನಾಲ್ಟಿ ನೀನು ಫೈನ್ಸನ್ನ ಕಟ್ಟಿದ್ರೆ, ದಟ್ ಈಸ್ ಡಿಸ್ಅಲೋ ಆಗುತ್ತೆ ಡೈರೆಕ್ಟ್ಲಿ. ದಿಸ್ ಈಸ್ ಡಿಸ್ಅಲೋ. ಥರ್ಡ್ ಒನ್ ಈಸ್ ಏನದು? ಫೈನ್ ಆರ್ ಪೆನಾಲ್ಟಿ ಟು ಮುನ್ಸಿಪಲ್ ಕಾರ್ಪೊರೇಷನ್. ಎಷ್ಟು? 5,000. ದಿಸ್ ಈಸ್ ಡಿಸ್ಅಲೋಡ್. ಓಕೆ, ದಿಸ್ ಈಸ್ ಡನ್. ನೆಕ್ಸ್ಟು, ನ್ಯೂ ಅಸೆಟ್, ಅ ಕಂಪ್ಯೂಟರ್ ವರ್ತ್ ಆಫ್ 40,000 ವಾಸ್ ಪರ್ಚೇಸ್ಡ್ ಆನ್ November 10th, 2024. ನೋಡಿ ಏನಾಗುತ್ತೆ, 2024 ನವಂಬರಲ್ಲಿ, November 10th, 2024 ಅವನೊಂದು ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ನಂತೆ. ಫಸ್ಟ್ ಆಫ್ ಆಲ್ ಕಂಪ್ಯೂಟರ್ ಪರ್ಚೇಸ್ ಮಾಡಿದ್ದು, ದಿಸ್ ಇಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ದಿಸ್ ಇಸ್ ಡಿಸ್ಅಲೋಡ್. ಓಕೆ, ಫೋರ್ತ್ ಒನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಸ್ ಡಿಸ್ಅಲೋಡ್. ಎಷ್ಟು? ಕಂಪ್ಯೂಟರ್ ಪರ್ಚೇಸ್ ಅಂತ ಬ್ರ್ಯಾಕೆಟಲ್ಲಿ ಬರಿತೀನಿ. ಕಂಪ್ಯೂಟರ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಅದರದ್ದು ವಿಡಿಯೋ ಮಾಡಿದ್ದೀನಿ ನಾನು ಅನಿಸುತ್ತೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೂ ರೆವೆನ್ಯೂ ಎಕ್ಸ್ಪೆಂಡಿಚರ್ಗೂ ಏನು ಡಿಫ್ರೆನ್ಸ್ ಅಂತ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಯಾವುದಾದ್ರೂ ಅಸೆಟ್ಟನ್ನು ನಾವು ಲಾಂಗ್ ಟರ್ಮ್ ಪರ್ಪಸ್ಸಿಗೋಸ್ಕರ ಪರ್ಚೇಸ್ ಮಾಡಿದರೆ ಅದಕ್ಕೆ ಆ ಖರ್ಚಲ್ಲ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ.
ಅಲ್ಲಿ ಏನಾಗುತ್ತೆ ಅಂದರೆ 5 ಇಯರ್ಸು 10 ಇಯರ್ಸ್ಗೋಸ್ಕರ ನಾವು ಆ ಕಂಪ್ಯೂಟರ್ನ ಯೂಸ್ ಮಾಡುವಂಥದ್ರಿಂದ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಇಲ್ಲಿ ಅದಕ್ಕೆ ಡಿಪ್ರಿಸಿಯೇಷನ್ ಕೊಡ್ತಾರೆ ಹೊರತು ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಯಾವುದೇ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಕನ್ಸಿಡರ್ ಮಾಡಲ್ಲ. ಸೊ ಅದು ಡಿಸ್ಅಲೋ ಆಗಿರೋದ್ರಿಂದ 40,000 ಇಲ್ಲಿ ಡಿಸ್ಅಲೋ ಅಂತ ಬರೀತೀನಿ. ಆದರೆ ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ ಅಲೋ ಮಾಡ್ತಾರೆ. ಕಂಪ್ಯೂಟರ್ ಮೇಲೆ ಡಿಪ್ರಿಸಿಯೇಷನ್ ಅಲೋ ಮಾಡ್ತಾರೆ. ಓಕೆ, ಸೊ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ಸು ಎಷ್ಟು ಡಿಪ್ರಿಸಿಯೇಷನ್ನು ಕಂಪ್ಯೂಟರ್ಸ್ ಮೇಲೆ ಅಂತ ನಾವು ನೋಡಿದ್ರೆ, ನಾನು ನಿಮಗೆ ಆಲ್ರೆಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಷ್ಟು ಇನ್ಕಮ್ ಟ್ಯಾಕ್ಸ್ ಮೇಲೆ ಡಿಪ್ರಿಸಿಯೇಷನ್ನು, ಇನ್ಕಮ್ ಟ್ಯಾಕ್ಸ್ ಆಸ್ ಪ್ರಕಾರ ನೋಡಿ, ಬಿಲ್ಡಿಂಗ್ಸ್ ಮೇಲೆ 5%, ಫರ್ನಿಚರ್ ಮೇಲೆ 10%, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಮೇಲೆ 15%, ಕಂಪ್ಯೂಟರ್ಸ್ ಮೇಲೆ 40%. ಸೊ ಕಂಪ್ಯೂಟರ್ಸ್ ಮೇಲೆ 40% ಆಗಿರೋದ್ರಿಂದ ಈಗ ನಾವು ಕಂಪ್ಯೂಟರ್ಸ್ ಮೇಲೆ ಡಿಪ್ರಿಸಿಯೇಷನ್ 40%. ಆದರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಇನ್ನೊಂದು ಹೇಳುತ್ತೆ, 180 ಡೇಸ್ಗಿಂತ ಕಡಿಮೆ ಯೂಸ್ ಮಾಡಿದರೆ, ಕಡಿಮೆ ಇಫ್ ಯು ಹ್ಯಾವ್ ಯೂಸ್ ದ any capital asset for less than 180 days, then you will be given half of ಡಿಪ್ರಿಸಿಯೇಷನ್ ಅಂತ. ಅಂದರೆ ಈಗ 40% ಇದೆಯಲ್ಲ, 40% ಕಂಪ್ಯೂಟರ್ ಮೇಲೆ ಇರೋದು 40% ಕೊಡಲ್ಲ, 20% ಕೊಡ್ತೀವಿ ನಿಮಗೆ ಡಿಪ್ರಿಸಿಯೇಷನ್ ಅಂತ. ಈಗ ಅವ್ನು ಪರ್ಚೇಸ್ ಮಾಡಿದ್ದಷ್ಟಕ್ಕೆ ಡಿಪ್ರಿಸಿಯೇಷನು 40,000 ತಾನೇ ಕಂಪ್ಯೂಟರ್ನ ಪರ್ಚೇಸ್ ಮಾಡಿದ್ದು. ಅದ್ರ ಮೇಲೆ ಆ್ಯಕ್ಚುಲಿ ಎಷ್ಟು ಕೊಡಬೇಕಾಗಿತ್ತು? 40% ಕೊಡಬೇಕಾಗಿತ್ತು ಡಿಪ್ರಿಸಿಯೇಷನ್. ಆದರೆ ಅವನು ನವಂಬರ್ 10, 2024 ಪರ್ಚೇಸ್ ಮಾಡಿರೋದ್ರಿಂದ ನವಂಬರಲ್ಲಿ 20 ಡೇಸಾ, ಓಕೆ, ನವಂಬರಲ್ಲಿ, ಡಿಸೆಂಬರಲ್ಲಿ 31 ಡೇಸ್, ಜನವರಿನಲ್ಲಿ 30 ಡೇಸ್, ಫೆಬ್ರವರಿನಲ್ಲಿ 28 ಡೇಸ್, ಮಾರ್ಚಲ್ಲಿ 31 ಡೇಸ್. ಹಿಂಗೆ ಲೆಕ್ಕ ತಗೊಂಡ್ರೆ 8, 9, 10, 1, 0, 2, 3, 4, 5, 6, 7, 8, 9, 10, 11, 12, 13, 14, 140 ಡೇಸ್ ಮಾತ್ರ ಅವನು ಯೂಸ್ ಮಾಡಿದ್ದಾನೆ. ಸೊ 140 ಡೇಸ್ ಯೂಸ್ ಮಾಡಿರೋದ್ರಿಂದ, 180 ಡೇಸ್ಗಿಂತ ಕಡಿಮೆ ಅವಧಿಗೆ ಯೂಸ್ ಮಾಡಿರೋದ್ರಿಂದ ಅವನು ಓನ್ಲಿ ಹಾಫ್ ಆಫ್ ದಟ್ 40,000 ಮೇಲೆ 40% ಇಂಟು ಹಾಫ್ ಎಷ್ಟು ಬರುತ್ತೆ ಅಮೌಂಟು? 40,000 4 4, 16,600, 16,000ನ ಹಾಫ್ ಅಂದರೆ 8,000 ರುಪೀಸ್ ಸಮಥಿಂಗ್ ಬರುತ್ತೆ, ಕರೆಕ್ಟ್? 40,000 ಇಂಟು 40% ಈಸ್ 60,000, ಹಾಫ್ ಈಸ್ 8,000 ಬರುತ್ತೆ. 8,000 ಈಸ್ ಕಂಪ್ಯೂಟರ್ ಮೇಲೆ ಡಿಪ್ರಿಸಿಯೇಷನ್ ಅಲೋ ಆಗುತ್ತೆ. ಸೊ ಈಗ ಇಲ್ಲಿ ನಾವು ನೋಡಿದ್ರೆ ಇದ್ರದ್ದು ಇನ್ನರ್ ಎಷ್ಟು? 60,000, 72, 77, 60, 1,12,000, 1,17,000 ಅನಿಸುತ್ತೆ. 60,000 ಪ್ಲಸ್ 40,000 ಪ್ಲಸ್ 5,000 ಪ್ಲಸ್ 12,000, 1,17,000 ಬಂತು. ಇದನ್ನು ನಾವೇನು ಮಾಡಬೇಕು? ನೆಟ್ ಪ್ರಾಫಿಟ್ ಜೊತೆ ಇದನ್ನೆಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ನಮಗೆ 8,50,000 ಜೊತೆ ಆ್ಯಡ್ ಮಾಡಿದಾಗ 9,67,000 ಬರುತ್ತಾ? ಅದ್ರ ಜೊತೆಗೆ ನಾವೇನು ಮಾಡಬೇಕು? 85,000 ಪ್ಲಸ್ 85,000 ಪ್ಲಸ್ 8,000 ಏನಿದೆ, 93,000 ಇನ್ ಔಟರ್ ಕಾಲಮ್ ಬ್ರ್ಯಾಕೆಟಲ್ಲಿ ಹಾಕ್ತೀನಿ. ಇದನ್ನು ನಾವು ಲೆಸ್ ಮಾಡಬೇಕು. ಯಾವುದ್ರ ಜೊತೆ? 9,67,000 ಜೊತೆ. ಮೈನಸ್ 93,000 ಈಸ್ 8,74,000 ಈಸ್ ದ taxable income from business ಆಗುತ್ತೆ. ಸೊ ಇದು ಸ್ಮಾಲ್ ಪ್ರಾಬ್ಲಮ್, 5 ಮಾರ್ಕ್ಸ್ ಪ್ರಾಬ್ಲಮ್. ಎಕ್ಸಾಮಿನೇಷನಲ್ಲಿ ಜಸ್ಟ್ ಕ್ವಿಕ್ಕಾಗಿ ನೀವು ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ನ ತೊಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸಿಂಪಲಾಗಿ 15 ಮಿನಿಟ್ಸ್ ಟೈಮ್ ತೊಗೊಂಡಿದ್ದೀನಿ ಈ ವಿಡಿಯೋದು ಮಾಡೋಕ್ಕೆ. ಆದರೆ ಎಲ್ಲ ವಿಚಾರಗಳನ್ನು ಕವರ್ ಮಾಡಿದ್ದೀನಿ. ಇದೇ ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ಸು ನಿಮಗೆ 15 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.